श्रीगुरुभ्यो नमः हरिः ओम् ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शवनकोष्टादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः ಪ್ರಿಯವೀಕ್ಷಕರೇ ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಗ್ರಹಸ್ಥಿತಿ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಮೃಗಶಿರಾ ನಕ್ಷತ್ರ 3-4ನೇ ಪಾದ, ಹಾಗೆ ಆರ್ದ್ರಾ ನಕ್ಷತ್ರ 1-2-3-4ನೇ ಪಾದ, ಹಾಗೆ ಪುನರ್ವಸು ನಕ್ಷತ್ರ 1-2-3ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ನಕ್ಷತ್ರ ಪರಿಹಾರಗಳು ಏನಿದೆ, ಏನಾದರೂ ಶುಭವಾಗತ್ತಾ, ಲಾಭವಾಗತ್ತಾ, ಅಥವಾ ಇನ್ನೂ ಸ್ವಲ್ಪ ಕಷ್ಟವ ಈ ತಿಂಗಳು ಸೆಪ್ಟೆಂಬರ್ ಎಂಬುದನ್ನು ಕೂಡ ನಾವು ಗಮನಿಸೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ಹಾಗೆ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂತಹ ತೀರ್ಮಾನ ಹೇಳುವಂಥದ್ದಲ್ಲ. ಯಾಕಂದರೆ ಇದು ಈ ಗೋಚಾರದಲ್ಲಿ ನಾವು ಮುಂದೆ ಹೇಳುವಂತಹ ಗ್ರಹಸ್ಥಿತಿಗಳ ಮೂಲಕವಾಗಿ ಹೇಗಿದೆ ಎಂಬುದನ್ನು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ. ನೋಡಿ, ರಾಶಿಯಲ್ಲಿ ಗುರು ಇದ್ದಾನೆ, ಹಾಗೆ ತೃತೀಯ ರಾಶಿಯಲ್ಲಿ ಶುಕ್ರ ಮತ್ತು ಕೇತು, ಚತುರ್ಥ ರಾಶಿಯಲ್ಲಿ ಬುಧ ರವಿ, ನಿಮ್ಮ ರಾಶ್ಯಾಧಿಪತಿಯಾದಂಥವನು ಚತುರ್ಥದಲ್ಲಿದ್ದಾನೆ, ಹಾಗೆ ಪಂಚಮದಲ್ಲಿ ಕುಜ, ಹಾಗೆ ಭಾಗ್ಯದಲ್ಲಿ ರಾಹು, ದಶಮದಲ್ಲಿ ಶನಿ, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ನೋಡಿ, ಸೆಪ್ಟೆಂಬರ್ ತಿಂಗಳು ಅಂತಂದರೆ ಇದು ಭಾದ್ರಪದ ಮಾಸ, ಗಣೇಶನ ಹಬ್ಬ ಮುಗಿದು ಅನಂತರದಲ್ಲಿ 3ನೇ ತಾರೀಕಿಗೆ ಕ್ಷೀರ ವ್ರತ ಆರಂಭ ಹೇಳುವಂಥದ್ದು ಕೂಡ ಇದೆ. 6ನೇ ತಾರೀಕಿಗೆ ಅನಂತ ಪದ್ಮನಾಭ ವ್ರತ, 7ನೇ ತಾರೀಕಿಗೆ ರಾಹು ಜಯಂತಿ ಇದೆ, ಹಾಗೆ 8ನೇ ತಾರೀಕಿಂದ ಪಿತೃಪಕ್ಷ ಅಂಥೇಳಿ ಆರಂಭ ಆಗುತ್ತೆ. ನೋಡಿ, ಇದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಪಿತೃಪಕ್ಷಗಳ ಆರಾಧನೆ ಮತ್ತು ಪಿತೃದೇವತೆ ಆರಾಧನೆ ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ 8ನೇ ತಾರೀಕಿನ ಪೂರ್ವದಲ್ಲಿ ಏನಾದರೂ ಶುಭ ಕಾರ್ಯವನ್ನು ಮಾಡುವಂಥದ್ದಿದ್ರೆ ಪ್ರಯತ್ನ ಮಾಡಿ ಅದನ್ನು ಮುಗಿಸಿಬಿಡಿ. ಯಾಕಂದರೆ ಪಿತೃಪಕ್ಷದಲ್ಲಿ ಅಷ್ಟೊಂದು ಗೃಹ ಪ್ರವೇಶ, ಉಪನಯನವು, ಹೀಗೆ ಇಂತಹದ್ದೆಲ್ಲ ಒಳ್ಳೆಯದಲ್ಲ ಅಂಥೇಳಿ ಹೇಳಬಹುದು. ಹಾಗೆ 8ನೇ ತಾರೀಕಿಂದ ಪಿತೃಪಕ್ಷ ಆಡುವಂಥದ್ದು ಆರಂಭ ಆಗುತ್ತೆ. 10ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 14ನೇ ತಾರೀಕಿಗೆ ಕೃಷ್ಣ ಜಯಂತಿ ಅಂತಿದೆ, 15ನೇ ತಾರೀಕು ಕೃಷ್ಣ ಜಯಂತಿ, 14, 15 ಕೃಷ್ಣ ಜಯಂತಿ ಇದೆ. ಹಾಗೆ 17ನೇ ತಾರೀಕಿಗೆ ವಿಶ್ವಕರ್ಮ ಜಯಂತಿ ಇದೆ, ಅವತ್ತು ಸರ್ವೇಶಾಂ ಏಕಾದಶಿ. 18ನೇ ತಾರೀಕಿಗೆ ದ್ವಾದಶಿ, ಹಾಗೆ 19ನೇ ತಾರೀಕಿಗೆ ಮಹಾಪ್ರದೋಷ, ಹಾಗೆ 20ನೇ ತಾರೀಕಿಗೆ ಮಹಾಲಯ, 21ಕ್ಕೆ ಮಹಾಲಯ ಅಮಾವಾಸ್ಯೆ ಅಂತೇಳಿ ಹಾಕಿದ್ದಾರೆ. ಹಾಗಾಗಿ ಮಹಾಲಯ ಅಮಾವಾಸ್ಯೆ, ಶ್ರಾದ್ದ, ತರ್ಪಣಾದಿಗಳನ್ನು ಮಾಡುವಂಥವರಿಗೆ 21ನೇ ತಾರೀಕಿಗೆ ಅವಕಾಶ ಇದೆ. ಹಾಗೆ 22ನೇ ತಾರೀಕಿಂದ ಆಶ್ವೇಜ ಮಾಸ, ನವರಾತ್ರಿ, ವಿಶೇಷವಾಗಿ ಶರನ್ನವರಾತ್ರಿ ಅಂತೇಳಿ ಹೇಳ್ತೇವೆ. ಹಾಗಾಗಿ ಶರದ್ ಋತುವಿನಲ್ಲಿ ಬರುವಂತಹ ದೇವಿಯ ಆರಾಧನೆ ವಿಶೇಷವಾದಂಥದ್ದು. 23ನೇ ತಾರೀಕಿಗೆ ಚಂದ್ರ ದರ್ಶನ, ಹಾಗೆ 29ನೇ ತಾರೀಕಿಗೆ ಸರಸ್ವತಿ ಆವಾಹನೆ ಮಾಡುವಂಥದ್ದು, 30ನೇ ತಾರೀಕಿಗೆ ದುರ್ಗಾಷ್ಟಮಿ ಇದೆ, ಹಾಗೆ ಅಕ್ಟೋಬರ್ 1ನೇ ತಾರೀಕಿಗೆ ಮಹಾನವಮಿ ಇದೆ, 2ನೇ ತಾರೀಕಿಗೆ ವಿಜಯದಶಮಿ ಇದೆ. ಹೀಗೆಲ್ಲ ಒಂದು ಹಬ್ಬ ಹರಿದಿನಗಳನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ನೋಡೋಣ ಏನೇನು ಆಗಬಹುದು ನಿಮಗೆ ಮಿಥುನ ರಾಶಿಯವರಿಗೆ. ಯಾಕಂದರೆ ಒಂದು ಹಂತಕ್ಕೆ ಒಂದು 3 ವಿಷಯದಲ್ಲಿ ನೀವು ಸ್ವಲ್ಪ ಒದ್ದಾಟ, ಚಿಂತೆ, ಟೆನ್ಷನ್ನಲ್ಲಿದ್ದೀರಿ. ಒಂದನೇದಾದಂಥ ಒದ್ದಾಟ ಏನಪ್ಪ ಅಂತಂದರೆ, ವಿವಾಹಾದಿ ಮಂಗಲ ಕಾರ್ಯಗಳು ಆಗತ್ತೆ ಅಂತ ಅನಿಸುತ್ತೆ, ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಚಿಂತೆ, ಟೆನ್ಷನ್ ಇಂತಹದ್ದು ಜಾಸ್ತಿ ಆಗ್ತಾ ಇದೆ. ಹಾಗೆ ಎರಡನೇದು, ಒಂದು ಉದ್ಯೋಗದ ವ್ಯವಸ್ಥೆಯಲ್ಲಿ ಸರಿಯಾದಂಥ ಉದ್ಯೋಗ, ಸರಿಯಾದಂಥ ದಾರಿಗಳ ಅವಕಾಶ ಆಗ್ತಾ ಇಲ್ಲ ನಿಮಗೆ. ಬಹಳ ಮುಖ್ಯವಾಗಿ ಗಮನಿಸಬೇಕು. ನೋಡಿ, ಉದ್ಯೋಗದಲ್ಲಿ ಎಲ್ಲ ಚೆನ್ನಾಗಿದ್ದಂಗೆ ಆಗುತ್ತೆ, ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಸ್ಥಿರವಾದಂಥ ಉದ್ಯೋಗವೋ, ಅಥವಾ ಇಲ್ಲೇನಪ್ಪ ನನಗೆ ಇನ್ನು ಕಿರಿಕಿರಿ ಆಗ್ತಾ ಇದೆ, ಅಥವಾ ಏನೋ ಪ್ರಮೋಷನ್ ಆಗಬೇಕಿತ್ತು, ಸಿಗಬೇಕಿತ್ತು, ಹೋದ ವರ್ಷವೂ ಸಿಗಲಿಲ್ಲ, ಈ ವರ್ಷವೂ ಏನು ಹೇಳುವಂತಹ ಒಂದು ಬಹಳ ಒತ್ತಡ, ಚಿಂತೆ, ಟೆನ್ಷನ್ ಇಂತಹದ್ದು ಬಹಳ ಮಾಡ್ತಾ ಇದೆ ನಿಮಗೆ. ಹಾಗಾಗಿ ಉದ್ಯೋಗದ ವ್ಯವಸ್ಥೆಯಲ್ಲಿ ಈ ತಿಂಗಳನ್ನು ಸ್ವಲ್ಪ ಬದಲಾವಣೆ ಕೊಡಬಹುದು. ಯಾಕೆಂದರೆ ದಶಮಕ್ಕೆ ರಾಶ್ಯಾಧಿಪತಿ ಮತ್ತು ರವಿ 2 ಗ್ರಹದ ದೃಷ್ಟಿ ಇದೆ. ಹಾಗೆ 3ನೇದಾಗಿ ಒಂದು ದೊಡ್ಡದಾದಂಥ ತೀರ್ಮಾನ ಯಾವುದೋ ತೆಗೆದುಕೊಳ್ಬೇಕು, ಆ ತೀರ್ಮಾನ ನಿಮ್ಮ ಕೈಯಲ್ಲಿ ಸರಿಯಾಗಿ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ಕಡೆ ತೆಗೆದುಕೊಳ್ಬೇಕೋ ಬಿಡಬೇಕೋ, ಹೇಗೆ ಮಾಡಬೇಕು ಹೇಳುವಂತಹ ಒಂದು ತೀರ್ಮಾನ ನಿಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಇಂತಹ ವಿಷಯದಲ್ಲಿ ಸ್ವಲ್ಪ ಏರುಪೇರು ಹಿಂದೆ ಮುಂದೆ ಆಗ್ತಾ ಇದೆ ನಿಮಗೆ. ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಈ ತಿಂಗಳಲ್ಲಿ ರಾಶಿಯಲ್ಲಿ ಗುರು ಇದ್ದಾನೆ, ಸ್ವಲ್ಪ ಮಂಗಳ ಕಾರ್ಯದ ಸ್ವಲ್ಪ ಪ್ರಯತ್ನ ಮಾಡಿ. ಯಾಕಂದರೆ ಮನುಷ್ಯ ಪ್ರಯತ್ನ ಮಾಡಿದ ಮೇಲೆ ದೈವಾನುಗ್ರಹ ಆಗುತ್ತೆ. ನಾವೇ ಪ್ರಯತ್ನ ಮಾಡಿಲ್ಲ ಅಂದರೆ ಯಾವ ಕೆಲಸದಲ್ಲಿ ಅನುಕೂಲ ಆಗುತ್ತೆ ನೋಡಿ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನಗಳನ್ನು ಚೆನ್ನಾಗಿ ಒಂದು ಒಳ್ಳೆಯ ಥರದಲ್ಲಿ ಮಾಡ್ತಾ ಬನ್ನಿ. ಆ ಪ್ರಯತ್ನದಿಂದ ಶುಭವಾದಂಥ ಫಲಗಳು ಆಗಬಹುದು, ಒಂದನೇದಾಗಿ. ಹಾಗೆ ಎರಡನೇದಾಗಿ ರಾಶಿಯಲ್ಲಿ ಗುರು ಇದ್ದಾನೆ ನೋಡಿ. ಗುರು ಇರೋದ್ರಿಂದ ಏನೋ ಮನೆಯಲ್ಲಿ ಏನಾದರೂ ಪೇಂಟಿಂಗ್ ಮಾಡಿಸುವಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಧಾರ್ಮಿಕವಾದಂತಹ ಕೆಲಸದಲ್ಲಿ ಭಾಗವಹಿಸುವಂಥದ್ದು, ಅಥವಾ ಒಂದು ಒಳ್ಳೆ ರೀತಿಯಾದಂಥ ಮನಸ್ಥಿತಿಯಿಂದ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕ್ಷೇತ್ರ ದರ್ಶನ ಮಾಡುವಂಥದ್ದು ಆಗಬಹುದು. ಯಾಕಂದರೆ ಗುರುನ ದೇಹ ಪುಷ್ಟಿಶ್ಚ,
ನಿಮ್ಮ ಶಾರೀರಿಕವಾದಂತಹ ಅನಾರೋಗ್ಯಗಳು ತೊಂದರೆಗಳು ಎಲ್ಲ ನಿವೃತ್ತಿಯನ್ನು ಹೊಂದಿ ಒಂದು ಸದೃಢವಾದಂತಹ ಕಾರ್ಯವಾಗತ್ತೆ ಹೇಳುವಂಥ ಉದ್ದೇಶದಿಂದ ಮತ್ತು ಧಾರ್ಮಿಕವಾದಂಥ ವಿಷಯದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ನೀವು ಕಾಣಬಹುದು. ಇದು ಬಹಳ ಒಳ್ಳೆಯದಾದಂಥದ್ದು ಅಂತೇಳಿ ಹೇಳ್ತೇನೆ. ಇನ್ನು ತೃತೀಯ ರಾಶಿಯಲ್ಲಿ ಶುಕ್ರ ಇದ್ದಾನೆ, ಅದು ರವಿ ಮನೆಯಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಏನೋ ಒಂದು ನಿಮ್ಮ ಕುಟುಂಬನೋ ಅಥವಾ ರಿಲೇಷನ್ನೋ ಅಂತಹ ಭ್ರಾತೃಗಳು ಅಣ್ಣ ತಮ್ಮ ಅಂತಹವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗುವಂಥದ್ದು, ಸ್ವಲ್ಪ ಕಿರಿಕಿರಿ ಆಗ್ತಾ ಇದ್ದೆ, ಕುಟುಂಬದಲ್ಲಿ ತೊಂದರೆ ಆಗ್ತಾ ಇದ್ದರೆ ಅದೆಲ್ಲ ಸ್ವಲ್ಪ ಪರಿಹಾರ ಆಗುವಂತಹ ಒಂದು ಸ್ಥಿತಿ ಆಗಬಹುದು. ಮತ್ತು ಯಾವುದೋ ಒಂದು ಕೋರ್ಟಿನಲ್ಲಿ ವ್ಯಾಜ್ಯಗಳು ಕಿರಿಕಿರಿ ಇಂತಹದ್ದಾಗ್ತಾ ಇದ್ದರೆ ಒಂದು ಸರಿ ಹೋಗಬಹುದು. ಮತ್ತು ಒಂದು ನಿಮ್ಮ ತಲೆ ಒಳಗಡೆಗೆ ಒಂದು ಯಾವುದೋ ಒಂದು ಸಣ್ಣ ಬಿಸ್ನೆಸ್ ಮಾಡೋಣ, ಇಲ್ಲ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡೋಣ, ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ಸೈಟ್ಗಳನ್ನು ಖರೀದಿ ಮಾಡೋಣ, ಹೀಗೆಲ್ಲ ನಿಮ್ಮ ಮನಸ್ಸಿಗೆ ಅನಿಸುವಂಥ ಒಂದು ಸಾಧ್ಯತೆಗಳು ಕಾಣಿಸುತ್ತೆ. ಹಾಗಾಗಿ ಇದು ಬಹಳ ಒಳ್ಳೆಯದು. ಶುಕ್ರ ತೃತೀಯದಲ್ಲಿದ್ದಾನೆ, ಏನೋ ಅಥವಾ ಏನೋ ನಿಮ್ಮ ಅಣ್ಣ ತಮ್ಮ ಕುಟುಂಬದವರೆಲ್ಲ ಸೇರಿ ಒಂದು ಕಡೆಗೆ ಜಾಗ ಖರೀದಿ ಮಾಡುವಂಥದ್ದು, ಹೀಗೆ ಇಂತಹ ಏನೋ ಒಂದು ಬದಲಾವಣೆಗಳನ್ನು ಒಳ್ಳೆ ರೀತಿಯಾಗಿ ಆ ಭಗವಂತ ನೀಡುತ್ತಾನೆ. ಮತ್ತು ಕೇತುವು ಕೂಡ ಇದ್ದಾನೆ. ತಂದೆಯ ಆರೋಗ್ಯ ಸ್ವಲ್ಪ ಸರಿ ಇಲ್ಲದೆ ಇದ್ದಂಥವರು ಸ್ವಲ್ಪ ಗಮನಿಸಬೇಕು. ತಂದೆಯ ವಿಷಯದಲ್ಲಿ ಚೂರು ಜಾಗ್ರತೆ, ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬರಬಹುದು. ಹಾಗಾಗಿ ತಂದೆಯವರ ವಿಷಯದಲ್ಲಿ ಅಷ್ಟು ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು ಚತುರ್ಥ ರಾಶಿಯಲ್ಲಿ ರವಿ ಬುಧರಿದ್ದಾರೆ. ಬುಧಾದಿತ್ಯವಾಗಿದ್ದ ಗೌರ್ಮೆಂಟಿನ ಕೆಲಸ ಕಾರ್ಯ ಮಾಡ್ತಾ ಇದ್ದಂಥವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಮತ್ತು ಸ್ಕೂಲು ಕಾಲೇಜು ನಡೆಸ್ತಾ ಇದ್ದಂಥ ವ್ಯಕ್ತಿಗಳಿಗೂ ಕೂಡ ಹೆಸರು ಸನ್ಮಾನ ಕೀರ್ತಿಯನ್ನು ಲಭಿಸುವಂತಹ ಸಾಧ್ಯತೆಗಳಾಗುತ್ತೆ. ಗೌರ್ಮೆಂಟಿನಲ್ಲಿ ಹೆಚ್ಚಿನದಾದಂತಹ ಲಾಭಾಂಶಗಳ ಕಡೆಗೆ ಹೋಗಬಹುದು. ನೀವು ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ ಗೌರ್ಮೆಂಟಲ್ಲಿ ಸಮಸ್ಯೆ ಕಿರಿಕಿರಿ ಚಿಂತೆ ಜಾಸ್ತಿ ಇರುತ್ತೆ. ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಒಂದು ಹಬ್ಬ ಹರಿದಿನವೋ ಗೊತ್ತಿಲ್ಲ, ರಜೆಯೇ ಜಾಸ್ತಿ ಆಗುತ್ತೆ. ಆದರೂ ಕೂಡ ಗೌರ್ಮೆಂಟಿನ ಅಧಿಕಾರಿ ವರ್ಗದಿಂದ ಹೆಚ್ಚಿನದಾದಂಥ ಒಂದು ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಕಾಣಬಹುದು. ಅದರ ಜೊತೆಯಲ್ಲಿ ನೋಡಿ, ಕಣ್ಣಿನ ಸಮಸ್ಯೆಗಳು ಯಾರ್ಯಾರಿಗಿದೆ ಅಂತಹ ಕಣ್ಣಿನ ಸಮಸ್ಯೆಗಳು ಸ್ವಲ್ಪ ಪರಿಹಾರ ಆಗಬಹುದು. ನಿಮ್ಮ ಕಣ್ಣಿನ ತೊಂದರೆ ಇದರದ್ದು ಪರಿಹಾರ ಆಗ್ತದೆ ಅಂತ ಇಟ್ಕೊಳ್ಳಿ. ಸಣ್ಣ ಪುಟ್ಟ ಚಿಕಿತ್ಸೆಗಳನ್ನು ಕೂಡ ಮಾಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಸ್ವಲ್ಪ ಪ್ರಯಾಣ ಯೋಗ ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಮತ್ತು ಅನಿರೀಕ್ಷಿತವಾದಂಥ ಧನಾಗಮನ ಆಗಬಹುದು. ಸುಖಸ್ಥಾನದಲ್ಲಿದ್ದರೆ ಒಂದು ಯಾವುದಾದ್ರೂ ನಿಮ್ಮ ಒಂದು 4 ವರ್ಷ 5 ವರ್ಷದ ಕನಸು ಯಾವುದೋ ಒಂದು ಆಗತ್ತೆ ಅಂತಿದ್ರೆ ಅದು ನನಸಾಗುವಂಥ ಸಾಧ್ಯತೆಗಳು. ಅದರ ಜೊತೆಯಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಉದಾಹರಣೆಗೆ ಒಂದು ಮನೆಯನ್ನು ನೀವು ಗುರಿ ಹಾಕಿಟ್ಕೊಂಡಿದ್ರಿ, ಇದರಲ್ಲಿ ಹೋದರೆ ನನ್ನ ಕೈಯಲ್ಲಿ ಇಷ್ಟು ದುಡ್ಡಿದೆ, ಇದಕ್ಕೆ ಹೋದರೆ ನಾವು ಭೋಗ್ಯಕ್ಕೆ ಹೋಗಬಹುದು, ಅಥವಾ ಏನೋ ಒಂದು ಬಾಡಿಗೆಗೆ ಚೇಂಜ್ ಮಾಡಬಹುದು, ಅಥವಾ ಮೇಲಕ್ಕಿದ್ರಿ ಕೆಳಕ್ಕೆ ಖಾಲಿ ಆದರೆ ಹೋಗಬಹುದು ಅಂತ. ಹಾಗೆ ಅಂತಹ ಒಳ್ಳೆಯ ವಾತಾವರಣಗಳಾಗುತ್ತೆ. ಸುಖಸ್ಥಾನದಲ್ಲಿ ಬುಧ ಇದ್ದಾನೆ. ಹಾಗಾಗಿ ಸುಖಕ್ಕೆ ಏನೇನು ಬೇಕೋ ಜೀವನದಲ್ಲಿ ಒಂದು ಮನುಷ್ಯನಿಗೆ ಬೇಕಾದಂತಹ ಅನ್ನ, ಆಹಾರ, ವಾಹನ ಇತ್ಯಾದಿಗಳನ್ನೆಲ್ಲ ಭಗವಂತನು ಅನುಕೂಲವನ್ನು ಮಾಡ್ತಾ ಬರ್ತಾನೆ. ನಿಮಗೆ ವಾಹನ ಏನಾದರೂ ಚೇಂಜ್ ಮಾಡೋದಿದ್ರೆ ಚೇಂಜ್ ಮಾಡುವಂತಹದ್ದು, ಇಂಥ ಅವಕಾಶಗಳನ್ನು ಕೂಡ ಕೊಡ್ತಾನೆ. ಭಾಳ ಉತ್ತಮವಾದಂಥದ್ದು. ಹಾಗೆ ಪಂಚಮದಲ್ಲಿ ಕುಜ ಇದ್ದಾನೆ. ಸ್ವಲ್ಪ ಸ್ತ್ರೀಯರು ಸ್ವಲ್ಪ ಈ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಈ ತಿಂಗಳಲ್ಲಿ ಸಣ್ಣ ಪುಟ್ಟ ಬಿದ್ದುಗೆ ಏನಾದರೂ ಕೈಕಾಲಿಗೆ ತೊಂದರೆ ಮಾಡಿಕೊಳ್ಳುವಂಥದ್ದು, ಅಥವಾ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ತಲೆಗೆ ಏಟಾಗುವಂಥದ್ದು ಎಲ್ಲ ಚೆನ್ನಾಗಿರುತ್ತೆ ನಿಮಗೆ. ಆದರೆ ತಲೆದಿಂಬೇ ಸರಿ ಇರುವುದಿಲ್ಲ, ನಿದ್ರೆ ಸರಿಯಾಗಿ ಆಗುವುದಿಲ್ಲ. ಯಾಕಂದರೆ ಪಂಚಮ ರಾಶಿಯಲ್ಲಿ ಕುಜ ಇದ್ದಾಗ ನಿದ್ರೆ ಕ್ಷೀಣ ಆಗುವಂಥದ್ದು, ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದರೂ ಸರಿಯಾದಂಥ ಸಮಯಕ್ಕೆ ಎಚ್ಚರ ಆಗದೇ ಇರುವಂಥದ್ದು. ಯಾಕಂದರೆ ಸರಿಯಾದಂಥ ಸಮಯಕ್ಕೆ ನಮ್ಮ ಶರೀರದ ಒಳಗಡೆಗೂ ಒಂದು ಗಡಿಯಾರ ಇರ್ತದೆ, ಒಳಗಡೆಗೆ ಅಲಾರಾಮ್ ಹೊಡಿತಾ ಇರ್ತದೆ. ಅದ್ರ ಒಳಗಡೆಗಿರುವಂತಹ ಏನು ಚಕ್ರಗಳೇನಿದೆಯಲ್ವ, ಅಂತಹ ಚಕ್ರಗಳು ಜಾಗೃತೆಯಾಗಬೇಕು. ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ನಿದ್ರೆಯ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸರಿಯಾದಂಥ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಸರಿಯಾದಂಥ ಸಮಯಕ್ಕೆ ನಿದ್ರೆ ಮಾಡಿ. ನಿದ್ರೆ ಮಾಡುವಂಥ ಪೂರ್ವದಲ್ಲಿ 1 ತಾಸು 1 ಅರ್ಧ ತಾಸು ಯಾವುದನ್ನು ಕೂಡ ಮನೋರಂಜನೆ ಎಲ್ಲ ದೂರ ಮಾಡಬೇಡಿ. ಮೊಬೈಲ್ ಎಲ್ಲ ಬಿಟ್ಟುಬಿಡಿ. ಯಾಕಂದರೆ ಏನಾಗ್ತಾ ಇದೆ, ಇವತ್ತು ಹಾಸಿಗೆಯಲ್ಲಿ ಮನ್ಕೊಂಡೇ ಫೋನನ್ನು ನೋಡುವಂಥ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆ. ಹಾಗಾಗಿ ಕೆಲವೊಂದಷ್ಟನ್ನು ನಾವು ಅವಾಯ್ಡ್ ಮಾಡ್ತಾ ಬರಬೇಕು ಜೀವನದಲ್ಲಿ. ಅದನ್ನು ನಾವು ಎಷ್ಟು ಹಚ್ಕೊಳ್ತಾ ಹೋಗ್ತೇವೆಯೋ ಅಷ್ಟು ಜಾಸ್ತಿ ಆಗುತ್ತಾ ಬರುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಎಲ್ಲವೂ ಬೇಕು, ಯಾವುದು ಇಲ್ಲದೇ ಇದ್ದರೆ ಜೀವನ ಆಗುವುದಿಲ್ಲ. ಹಾಗಾಗಿ ಜಾಸ್ತಿಯೂ ಕೂಡ ಅದು ಆಗಬಾರ್ದು ಅಂತೇಳಿ ಹೇಳ್ತೇನೆ. ಇನ್ನು ಷಷ್ಠಾಧಿಪತಿಯಾದಂತಹ ಶುಕ್ರನು ರವಿ ಮನೆಯಲ್ಲಿದ್ದಾನೆ. ನಿಮಗೆ ಯಾವುದೋ ಒಂದು ದೂರದ ಸಂಬಂಧಿಕರು ಅಥವಾ ನಿಮ್ಮ ದೂರದ ವ್ಯಕ್ತಿಗಳಿಂದ ಅನಿರೀಕ್ಷಿತವಾಗಿ ಯಾವುದೋ ಒಂದು ಕೆಲಸ ಸಿಗುತ್ತೆ, ಅಥವಾ ಒಂದು ಯಾವುದೋ ಕೆಲಸಕ್ಕೆ ನಿಮ್ಮನ್ನು ತೊಡಗಿಸುವ ಹಾಗೆ ಮಾಡ್ತಾರೆ, ಅಥವಾ ಇವರು ನಮ್ಮವರಪ್ಪ ಅಂಥೇಳಿ ನಿಮಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಎಷ್ಟೋ ಸಲ ಕೆಲಸ ಕಾರ್ಯದಲ್ಲಿ 1-2-3 ರಿವಾರ್ಡ್ಗಳು ಕೂಡ ಸಿಗ್ತದೆ ಅಂತೇಳಿ ಹೇಳಬಹುದು. ನಿಮಗೆ ಭಾಗ್ಯದ ರಾಹು ನೋಡಿ, ವಿದೇಶದ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದಂಥವ್ರು ವಿದೇಶದಲ್ಲಿ ಕೆಲಸ ಕಾರ್ಯ ಆಗುವಂಥದ್ದು, ಸ್ವಲ್ಪ ಮಟ್ಟಿಗೆ ವಿದೇಶ ಪ್ರಯಾಣ ಯೋಗವೂ ಬರುವಂಥದ್ದು. ಏನೋ ಒಂದು ಮನಸ್ಸಿಗೆ ಸಮಾಧಾನ ಆಗಿ, ಇಲ್ಲಪ್ಪ ನಾನು ಅಲ್ಲಿ ಹೋದರೆ ಕೆಲಸ ಕಾರ್ಯ ಮಾಡ್ತೇನೆ, ನನಗೂ ಅಭಿವೃದ್ಧಿ ಆಗುತ್ತೆ, ಹೀಗೆಲ್ಲ ನಿಮ್ಮ ಮನಸ್ಸಿಗೂ ಕೂಡ ಅನಿಸುತ್ತೆ. ಅಂತಹ ಒಳ್ಳೆಯ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ. ಅದು ದಶಮದರ್ಶನಿ. ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಹೋರಾಟವೂ ಕೂಡ ಆಗಬಹುದು. ಕೆಲವೊಂದಷ್ಟು ಜನಕ್ಕೆ ಸ್ವಲ್ಪ ಕೆಲಸ ಕಳ್ಕೊಂಡವ್ರಿಗೆ ಕೆಲಸವೂ ಕೂಡ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಅಥವಾ ಸ್ವಲ್ಪ ಟಾರ್ಗೆಟೆಡ್ ಆಗಿ ಇಂತಹ ಕೆಲಸವೇ ಬೇಕು ನನಗೆ, ಯಾಕಂದರೆ ಹುಲಿ ಹಸಿವೆ ಆಯಿತು ಅಂಥೇಳಿ ಹುಲ್ಲು ತಿನ್ನೋದಿಲ್ಲಂತೆ. ಹಾಗೆ ಈ ಮಿಥುನ ರಾಶಿಯವರು ಎಷ್ಟಾಗುತ್ತೋ ಅಷ್ಟು ನಿಮಗೆ ಏನು ಬೇಕೋ ಅದನ್ನೇ ನೀವು ಇಷ್ಟಪಡ್ತೀರಿ. ಯಾವ ಕ್ವಾಲಿಟಿ ಲೈಫ್ ಸಿಗಬೇಕೋ ಅದೇ ನಿಮ್ಗೆ ಸಿಗಬೇಕು ಇಷ್ಟಪಡ್ತೀರಿ. ಅದು ಒಳ್ಳೆಯದು.
ಹಾಗಾಗಿ ಅಂತಹದ್ರ ಬಗ್ಗೆ ಪ್ರಯತ್ನಗಳನ್ನು ಜಾಸ್ತಿ ಮಾಡ್ತಾ ಬನ್ನಿ. ಆ ಪ್ರಯತ್ನವನ್ನು ಬಿಡಬೇಡಿ. ಎಷ್ಟೋ ಸಲ ನಾವು ಪ್ರಯತ್ನವನ್ನು ಒಂದು ಸಲ 2 ಸಲ ಮಾಡಿ ಪ್ರಯತ್ನ ಬಿಟ್ಟುಬಿಡ್ತೇವೆ. ಆದರೆ ಈ ತಿಂಗಳಲ್ಲಿ ಮರಳಿ ಯತ್ನವ ಮಾಡು ಅಂತೇಳಿ ಹೇಳ್ತೇವೆ. ಯಾಕಂದರೆ ಎಷ್ಟಾಗುತ್ತೋ ಅಷ್ಟು ಮರಳಿ ಯತ್ನವ ಮಾಡಿಕೊಂಡು ಮುಂದೆ ಮುಂದೆ ಹೋಗುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿ. ತಂದೆ ತಾಯಿಯವರ ಆಶೀರ್ವಾದವು ಬಹಳ ಮುಖ್ಯವಾದಂಥದ್ದು. ಮಿಕ್ಕಿರುವಂಥದ್ದು ಒಂದು ಹಂತಕ್ಕೆ ದೈವಾನುಗ್ರಹದಿಂದ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಸಿಗುತ್ತದೆ. ಅನಿರೀಕ್ಷಿತವಾಗಿ ಸ್ವಲ್ಪ ಧನಾಗಮನ ಆಗುವಂಥದ್ದು, ನಿಮ್ಮ ಮನಸ್ಸಿಗೆ ಯಾವುದೋ ಒಂದು ಬಿಸ್ನೆಸ್ ಕಡೆ ಗಮನ ಕೊಡುವಂಥದ್ದು, ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಕಾಶಗಳೆಲ್ಲ ಇದೆ. ಯಾಕಂದರೆ ಚತುರ್ಥದಲ್ಲಿ ಬುಧಾದಿತ್ಯರಿದ್ದಾರೆ. ಯಾಕಂದರೆ 5 ವರ್ಷಕ್ಕೆ 10 ವರ್ಷಕ್ಕೆ ಇನ್ಫ್ಲೇಷನ್ ರೇಟ್ ನೋಡ್ಲಿಕ್ಕೆ ಹೋದರೆ ಆವಾಗ ನಮ್ಮ ಹತ್ರ ಇರುವಂಥ ದುಡ್ಡು ಏನೂ ಇಲ್ಲ ಅಂತ ಅನಿಸಿಬಿಡ್ತದೆ. ಹಾಗಾಗಿ ಒಂದು ಹಂತಕ್ಕೆ ಇಂತಹ ಸಮಯ ಇದ್ದಾಗ, ಯಾಕಂದರೆ ನೋಡಿ ನಿಮಗೆ ಇಷ್ಟು ದಿವಸ ಹಿಂದೆ ಅಷ್ಟಮ ಶನಿ ಇತ್ತು, ಬಹಳ ವರ್ಷದ ಹಿಂದೆ ನಾನು ಹೇಳ್ತಾ ಇರುವಂಥದ್ದು. ಈಗ ಯಾವುದು ಅಂತಹ ಅಷ್ಟಮ ಶನಿ ಎಲ್ಲ ಇಲ್ಲ. ಒಂದು ಹಂತಕ್ಕೆ ಅಂತಹ ಗೊಂದಲವಾದಂಥ ವಾತಾವರಣಗಳೇ ಇಲ್ಲ. ನಿಮಗೆ ಸರಿಯಾದಂಥ ದಾರಿಗಳಿದೆ. ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇದೆ. ಏನಪ್ಪ ಹೇಳುವಂತಹ ಒಂದು ಕ್ಲಾರಿಟಿನೋ ಗೋಲೋ ನಿಮಗೆ ರೀಚ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಕಡೆಗೆ ಪ್ರಭಾವವಾಗಿ, ಒಂದು ಕಡೆಗೆ ಇದು ನನಗೆ ಸಿಗಬೇಕು ಆಗಬೇಕು ಅನ್ನುವಂಥ ಹೋರಾಟವನ್ನು ಭಗವಂತನ ಧ್ಯಾನ ಮಾಡಿ ಒಂದು ಹೋಗ್ತಾ ಬನ್ನಿ. ಬೇರೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಈ ತಿಂಗಳಲ್ಲಿ ಕಾಣ್ತೀರಿ. ಒಂದು 5 ಜಾಗ್ರತೆ. ಗೃಹಿಣಿಯರು ನೀರು ಮನೆಯ ವ್ಯವಸ್ಥೆಯಲ್ಲೂ ಸ್ವಲ್ಪ ಜಾಗ್ರತೆ. 2ನೇದಾಗಿ ವಾಹನಾದಿಗಳಲ್ಲಿ ಹೋಗುವಾಗ ಸ್ವಲ್ಪ ಜಾಗ್ರತೆ. 3ನೇದಾಗಿ ಇದ್ದಕ್ಕಿದ್ದ ಹಾಗೆ ಸಿಟ್ಟು ಬಂದುಬಿಡ್ತದೆ ನಿಮಗೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಶಾಂತವಾದಂಥ ಸ್ವಭಾವವನ್ನು ನೀವು ರೂಢಿ ಮಾಡಿಕೊಳ್ಬೇಕು ಮಿಥುನ ರಾಶಿಯವರು. ಯಾಕಂದರೆ ಆರ್ದ್ರಾ ನಕ್ಷತ್ರ ತನಕ ಬಹಳ ಸಿಟ್ಟಿನ ನಕ್ಷತ್ರ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕೂಲು ಇರುವಾಗ ಪ್ರಯತ್ನ ಮಾಡಬೇಕು. ಸಿಟ್ಟು ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ, ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ಸಮಾಧಾನವನ್ನು ವಹಿಸಬೇಕು. 4ನೇದಾಗಿ ಎಲ್ಲೋ ಒಂದು ಕಡೆಗೆ ದುಡ್ಡು ತೆಗೆದುಕೊಂಡು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ತಿಂಗಳು ಅಂತ ಹೇಳ್ತೇನೆ. 5ನೇದಾಗಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಕೂಡ ಸೇರಿಕೊಂಡಿರ್ತಾರೆ. ಆದರೆ ನೀವು ಎಷ್ಟು ಬೇಕೋ ಅಷ್ಟು ನಿಮ್ಮ ವ್ಯವಸ್ಥೆಯನ್ನು, ವೈಯಕ್ತಿಕವಾದಂಥ ವ್ಯವಸ್ಥೆಯನ್ನು ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಕೆಲವೊಂದು ಸಲ ಅದರಿಂದ ಸಮಸ್ಯೆಗಳು ಕೂಡ ಬರಬಹುದು ಅಂತ ಹೇಳ್ತೇನೆ. ಇದಿಷ್ಟು ಜಾಗ್ರತೆ. ಈ ತಿಂಗಳಲ್ಲಿ ನೋಡಿ 4ನೇ ತಾರೀಕು ಚೆನ್ನಾಗಿದೆ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಪ್ರಯತ್ನ ಮಾಡಿಕೊಳ್ಳಿ, ಶುಭವಾಗುತ್ತೆ. 7ನೇ ತಾರೀಕು ಕೂಡ ತಕ್ಕ ಮಟ್ಟಿಗೆ ಶತಭಿಷ ನಕ್ಷತ್ರ ಇದೆ. ಅವಾಗನೇ ಇದೊಂದು ದೇವತಾ ಆರಾಧನೆ ಪ್ರಾರ್ಥನೆ ನಮಸ್ಕಾರ ಮಾಡಿಕೊಳ್ಳಿ, ಶುಭವಾಗ್ತದೆ. ಇನ್ನು ಮೃಗಶಿರಾ ನಕ್ಷತ್ರ 3, 4ನೇ ಪಾದ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 7ನೇ ತಾರೀಕಿಗೆ ರಾಹು ಜಯಂತಿ ಇದೆ. ಹಾಗಾಗಿ ನಾಗದೇವರನ್ನು ಮರೆಯದೆ ಆರಾಧನೆ ಮಾಡಿ. ಮನೆ ಹತ್ತಿರದಲ್ಲಿರುವಂಥ ಏನಾದ್ರು ನಾಗದೇವರಿಗೆ ಹೋಗಿ ನಮಸ್ಕಾರ ಮಾಡಿ, ಅಭಿಷೇಕ ಮಾಡಿ, ಇಂತಹ ಏನಾದ್ರು ಕೆಲಸ ಕಾರ್ಯಗಳನ್ನು ಮಾಡಿ. ಅದರಿಂದ ಬಹಳ ಶುಭವಾಗ್ತದೆ. ಇನ್ನು ಆರ್ದ್ರಾ ನಕ್ಷತ್ರ ನೋಡಿ, ನಿಮ್ಗೆ ಬಹಳ ಸಿಟ್ಟು ಬರ್ತಾ ಇದೆ. ಹಾಗಿದ್ದಾಗ ಸಿಟ್ಟು ಕೋಪ ತಾಪಗಳು ಬಂದರೂ ಕೂಡ ನವರಾತ್ರಿಯಲ್ಲಿ ದೇವಿಯನ್ನು ಆರಾಧನೆ ಮಾಡಿ. ವಿಶೇಷವಾಗಿ 7ನೇ ತಾರೀಕಿನ ಮೇಲೆ ಅಲ್ಲ 22ನೇ ತಾರೀಕಿಗೆ ಬರುತ್ತೆ ನವರಾತ್ರಿ, ಶರದ್ ಋತು. ಹಾಗಾಗಿ 22ನೇ ತಾರೀಕು ಅನಂತರದಲ್ಲಿ ನವರಾತ್ರಿ ಪ್ರತಿ ದಿವಸವೂ ಕೂಡ ದೇವಿ ಪಾರಾಯಣ ಕೇಳುವಂಥದ್ದು, ಚಂಡಿಕಾ ಸ್ತೋತ್ರ ಕೇಳುವಂಥದ್ದನ್ನು ಮಾಡ್ತಾ ಬನ್ನಿ. ಅದರಿಂದ ಶುಭವಾಗುತ್ತೆ. ಇನ್ನು ಪುನರ್ವಸು ನಕ್ಷತ್ರ ವಿಶೇಷವಾಗಿ ಈ ತಿಂಗಳು ನವರಾತ್ರಿಯಲ್ಲಿ 22ನೇ ತಾರೀಕಿಂದ ನವರಾತ್ರಿ ಶುರುವಾಗುತ್ತೆ. ನವರಾತ್ರಿ ಪ್ರತಿನಿತ್ಯವೂ ಕೂಡ ಸಂಧ್ಯಾಕಾಲದಲ್ಲಿ ನೀವು ಲಲಿತಾ ಸಹಸ್ರನಾಮ ಹೇಳುವಂಥದ್ದು, ಕುಂಕುಮಾರ್ಚನೆ ಮಾಡುವಂಥದ್ದು, ಆ ದೇವಿಯನ್ನು ಭಕ್ತಿಯಿಂದ ನೀವು ಬೇಡಿಕೊಳ್ಳಿ. ಎಷ್ಟೆಷ್ಟು ಆ ದೇವಿಯನ್ನು ಶರಣಾಗತಿ ಆಗ್ತೀರೋ ಅಷ್ಟೆಷ್ಟು ಆ ಭಗವಂತನ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಅನುಗ್ರಹಿಸ್ತಾನೆ ಅಂತ ಹೇಳ್ತಾ, ಯಾರು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಆಗಿ ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.